ಹಾಯ್ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ, ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಗೈಸ್, ಇವತ್ತಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾಡ್ತಾ ಇರುವಂತ ವಿಡಿಯೋ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದ ಎಲ್ಲ ರೈತರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಡಿಯೋ. ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಆಗಿರಬಹುದು ಸಾಕಷ್ಟು ಜನ ರೈತರು ಈ ಒಂದು PM ಕಿಸಾನ್ ಯೋಜನೆ ಅನ್ನುವಂತ ಒಂದು ಯೋಜನೆ ಕುರಿತಾಗಿ ಗೊತ್ತಿಲ್ಲದೆ ಇರೋರು ಸಾಕಷ್ಟು ಜನ ಇದ್ದಾರೆ. ಬಟ್ ಆದ್ರೂ ಕೆಲವೊಂದಿಷ್ಟು ರೈತರಿಗೆ ಗೊತ್ತಿದ್ರು ಸಹಿತ ನಮ್ಮ ಕರ್ನಾಟಕದ ಕೆಲವು ರೈತರು PM ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಗೊತ್ತಾಗದೆ ಇರೋ ಕಾರಣದಿಂದ, ಮತ್ತು ಕೆಲವು ರೈತರಿಗೆ ಅಪ್ಲಿಕೇಶನ್ ಅನ್ನ ಹಾಕಿ ಪ್ರತಿ ವರ್ಷ 6,000 ರೂಪಾಯಿ ದುಡ್ಡನ್ನ ಪಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನ ರೈತರು ಕಚೇರಿಗಳಿಗೆ ಹೋಗಿ ಅಡ್ಡಾಡಿ ಈ ಒಂದು PM ಕಿಸಾನ್ ಯೋಜನೆಗೆ ಅಂತಂದ್ರೆ ಪ್ರತಿ ವರ್ಷ ಪ್ರಧಾನಮಂತ್ರಿ ಅವರ ಖಾತೆಯಿಂದ ಕರ್ನಾಟಕದ ಅಥವಾ ನಮ್ಮ ದೇಶದ ಪ್ರತಿಯೊಬ್ಬರು ರೈತರಿಗೂ ಕೂಡ ಪ್ರತಿ ವರ್ಷ 6,000 ರೂಪಾಯಿ ದುಡ್ಡನ್ನ ಜಮಾ ಮಾಡಲಾಗುತ್ತೆ. ಸೊ ಈ ಒಂದು PM ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಪ್ರತಿ ವರ್ಷ 6,000 ರೂಪಾಯಿ ದುಡ್ಡನ್ನ ಪಡ್ಕೊಳ್ಳೋದನ್ನ ಸಾಕಷ್ಟು ಜನರು ಕಳೆದುಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ನಮ್ಮ ಕರ್ನಾಟಕದ ರೈತರು ಯಾವ ರೀತಿ ಮನೆಯಲ್ಲೇ ಕುಳಿತು ಮೊಬೈಲ್ ನಲ್ಲಿ, ಅದು ಕೂಡ ಬರೀ 5 ರಿಂದ 10 ನಿಮಿಷದೊಳಗಡೆ ತಮ್ಮ ಮೊಬೈಲ್ ನಲ್ಲಿ ತಾವೇ ಅಪ್ಲಿಕೇಶನ್ ಅನ್ನ ಹಾಕಿಬಿಟ್ಟು ಈ ಒಂದು PM ಕಿಸಾನ್ ಯೋಜನೆಯಿಂದ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಿಂಗಾಗಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ನೀವು PM ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಅನ್ನ ನಿಮ್ಮ ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲ್ ಅಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಹಾಕ್ಬೇಕಂತ ಹೇಳ್ತೀನಿ ನೋಡಿ. ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲ್ ಅನ್ನ ತಗೊಂಡ್ಬಿಟ್ಟು ಇಂಟರ್ನೆಟ್ ಅನ್ನ ಆನ್ ಮಾಡ್ಕೊಂಡ್ಬಿಟ್ಟು ಗೂಗಲ್ಗೆ ಹೋಗ್ರಿ. ಗೂಗಲ್ಗೆ ಹೋಗಿ ಗೂಗಲ್ ನಲ್ಲಿ ನೀವೇನು ಸರ್ಚ್ ಮಾಡ್ಬೇಕಪ್ಪ ಅಂತಂದ್ರೆ PM ಕಿಸಾನ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಗೂಗಲ್ ಅಲ್ಲಿ PM ಕಿಸಾನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಕೆಳಗಡೆ ಒಂದು ವೆಬ್ಸೈಟ್ ಬರುತ್ತೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು. ಆ ಒಂದು ಯೋಜನೆ ಅಂತಂದ್ರೆ ಆ ಒಂದು ಮೊದಲಿಗೆ ಬರುವಂತ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಆ ಒಂದು ವೆಬ್ಸೈಟ್ ಒಳಗಡೆ ನಿಮ್ಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತಂದ್ರೆ ಯಾರು ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಯಾರು ರೈತರು ಇಲ್ಲಿವರೆಗೂ PM ಕಿಸಾನ್ ಯೋಜನೆಗೆ ಅರ್ಜಿಯನ್ನ ಹಾಕಿಲ್ವೋ ಅವರು ಅರ್ಜಿಯನ್ನ ಹಾಕಿ PM ಕಿಸಾನ್ ಯೋಜನೆ ದುಡ್ಡನ್ನ ಪಡ್ಕೊಳ್ಳೋದ್ರ ಸಲುವಾಗಿ ಅರ್ಜಿ ಹಾಕುವಂತ ಒಂದು ಆಪ್ಷನ್ ಅದು. ಸೊ ಹಿಂಗಾಗಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು PM ಕಿಸಾನ್ ಯೋಜನೆಗೆ ಅರ್ಜಿ ಹಾಕುವಂತ ಒಂದು ಫಾರ್ಮ್ ಅನ್ನ ನಿಮ್ಗೆ ಓಪನ್ ಆಗುತ್ತೆ. ಅದು ಏನಪ್ಪಾ ಅಂತಂದ್ರೆ ಆ ಒಂದು ಫಾರ್ಮ್ ಒಳಗಡೆ ನಿಮ್ಗೆ ಮುಂಚೆನೆ ಆಧಾರ್ ನಂಬರ್ ಅನ್ನ ಕೇಳುತ್ತೆ. ಸೊ ಆಧಾರ್ ನಂಬರ್ ಯಾವ ರೀತಿ ಆಗಿರ್ಬೇಕಪ್ಪ ಅಂತಂದ್ರೆ, ನೀವು ಏನಾದ್ರು ರೈತರಾಗಿದ್ರೆ ಯಾವ ರೈತರು ತಮ್ಮ ಹೆಸರಿನಲ್ಲಿ ಒಂದು ಭೂಮಿಯನ್ನ ಹೊಂದಿರ್ತಾರೋ ಅಂತಂದ್ರೆ, ಯಾರು ರೈತರಾಗಿಬಿಟ್ಟು ತಮ್ಮ ಹೆಸರಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಭೂಮಿಯನ್ನ ಹೊಂದಿರ್ತಾರಲ್ಲ, ಸೊ ಅಂತ ರೈತರು, ತಮ್ಮ ಸ್ವಂತ ಹೊಲವನ್ನ ಹೊಂದಿರುವಂತ ರೈತರು, ಇನ್ನೂವರೆಗೂ PM ಕಿಸಾನ್ ಯೋಜನೆಗೆ ಅರ್ಜಿ ಹಾಕದೇ ಇರುವಂತ ರೈತರು ತಮ್ಮ ಒಂದು ಆಧಾರ್ ನಂಬರ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ತಮ್ಮ ಆಧಾರ್ ನಂಬರ್ ನ ಫಿಲ್ ಮಾಡೋದು ಅಷ್ಟೇ ಅಲ್ಲದೆ ಆ ಒಂದು ರೈತರಿಗೂ ಆಧಾರ್ ನಂಬರ್ ಲಿಂಕ್ ಇರುವಂತ ಒಂದು ಮೊಬೈಲ್ ನಂಬರ್ ಅನ್ನು ಕೂಡ ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಈ ಮೊಬೈಲ್ ನಂಬರ್ ನ ಏನು ಫಿಲ್ ಮಾಡ್ತಿರೋ ಈ ಒಂದು ಮೊಬೈಲ್ ನಂಬರು ಆ ಒಬ್ರು ರೈತರಿಗೆ ಆ ಒಂದು ಮೊಬೈಲ್ ನಂಬರ್ ಇಂದ ಯಾರೋ ಮುಂಚೆ PM ಕಿಸಾನ್ ಯೋಜನೆಗೆ ಅರ್ಜಿನ ಹಾಕಿರಬಾರ್ದು. ಅಂತಂದ್ರೆ ಆ ಒಂದು ಮೊಬೈಲ್ ನಂಬರು ಯೂನಿಕ್ ಆಗಿರಬೇಕು. ಆ ಮೊಬೈಲ್ ನಂಬರ್ ಇಂದ ಮುಂಚೆ ಯಾರು ಕೂಡ PM ಕಿಸಾನ್ ಯೋಜನೆಗೆ ಅರ್ಜಿನ ಹಾಕಿರಬಾರ್ದು, ಅದೇ ತಮ್ಮ ಒಂದು ಕುಟುಂಬದಲ್ಲಿ. ಯಾಕಪ್ಪ ಅಂತಂದ್ರೆ ಕೆಲವೊಂದು ರೈತರ ಕುಟುಂಬದಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಒಂದೇ ಮೊಬೈಲ್ ನಂಬರ್ 2 ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತೆ, ಬೇರೆ ಬೇರೆ ಹೊಲವನ್ನ ಹೊಂದಿರ್ತಾರೆ ಒಂದೇ ಮನೆಯ ಸದಸ್ಯರು. ಹಿಂಗಾಗಿ ಮುಂಚೆ ಯಾರಾದ್ರೂ ಒಬ್ಬ ಮನೆಯ ಸದಸ್ಯರು ಅದೇ ಮೊಬೈಲ್ ನಂಬರ್ ಇಂದ ಏನಾದ್ರೂ PM ಕಿಸಾನ್ ಯೋಜನೆ ದುಡ್ಡನ್ನು ಪಡಿತಾ ಇದ್ರೆ, ಇನ್ನೊಬ್ರು ತಮ್ಮ ಸ್ವಂತ ಹೊಲವನ್ನ ಅದೇ ಫ್ಯಾಮಿಲಿಯಲ್ಲಿ ಹೊಂದಿದ್ರು ಕೂಡ ಅವರಿಗೆ ದುಡ್ಡು ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಿಂಗಾಗಿ ನೀವು ಹಾಕ್ತಾ ಇರುವಂತಹ ಒಂದು ಮೊಬೈಲ್ ನಂಬರು ಯೂನಿಕ್ ಆಗಿರ್ಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು. ಸೊ ಹಿಂಗಾಗಿ ಅಂತ ಒಂದು ನಿಮ್ಮ ಮೊಬೈಲ್ ನಂಬರ್ ಅನ್ನ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ನ ಇಲ್ಲಿ ಸೇರಿಸಬೇಕಾಗುತ್ತೆ. ಅದಾದ್ಮೇಲೆ ನೀವು ನಿಮ್ಮ ಒಂದು ಸ್ಟೇಟ್ ಅಂತಂದ್ರೆ ನಿಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಕ್ಯಾಪ್ಚಾ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಕ್ಯಾಪ್ಚಾ ಅಂತಂದ್ರೆ ಪಕ್ಕದಲ್ಲಿ ಒಂದು ಇಮೇಜ್ ಇರುತ್ತೆ. ಆ ಒಂದು ಇಮೇಜ್ ಅಲ್ಲಿ ಕೆಲವೊಂದಿಷ್ಟು ನಂಬರ್ಸ್, ಲೆಟರ್ಸ್ ಇರ್ತವೆ, ಕ್ಯಾಪಿಟಲ್ ಸ್ಮಾಲ್, ಅವು ಯಾವ ರೀತಿ ಇರುತ್ತೋ ಅದೇ ರೀತಿ ಕ್ಯಾಪ್ಚಾ ಅಂತ ಕೇಳುವಂತ ಒಂದು ಸ್ಪೇಸ್ ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಗೆಟ್ OTP ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಗೆಟ್ OTP ಅನ್ನುವಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಎಂಟರ್ OTP ಅಂತೇಳಿ ಕೇಳುತ್ತೆ. ಅಂತಂದ್ರೆ ನೀವು ಯಾವಾಗ ಗೆಟ್ OTP ಅಂತೇಳಿ ಕ್ಲಿಕ್ ಮಾಡಿರ್ತೀರೋ ಅವಾಗ ನೀವು ಯಾವ ಮೊಬೈಲ್ ನಂಬರ್ ನ ಹಾಕಿರ್ತೀರೋ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಅಂತಂದ್ರೆ PM ಕಿಸಾನ್ ಯೋಜನೆ ಒಂದು ವೆಬ್ಸೈಟ್ ಮುಖಾಂತರ ಒಂದು OTP ಬಂದಿರುತ್ತೆ. ಆ ಒಂದು OTP ಯಾವ ನಂಬರ್ ನ ಎಂಟರ್ ಮಾಡಿರ್ತೀರೋ ಆ ನಂಬರ್ಗೆ ಬಂದಿರುತ್ತೆ. ಅದನ್ನ ನೀವು ಆ ಒಂದು OTP ನ ನೀವು ಎಂಟರ್ OTP ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಮತ್ತೊಮ್ಮೆ ಕ್ಯಾಪ್ಚಾವನ್ನು ಕೇಳುತ್ತೆ. ಇಮೇಜ್ ಅಲ್ಲಿ ತೋರಿಸ್ತಿರುವಂತ ಕ್ಯಾಪ್ಚಾವನ್ನು ಎಂಟರ್ ಮಾಡಿಬಿಟ್ಟು ಆಮೇಲೆ ನೀವು ಸಬ್ಮಿಟ್ ಅನ್ನ ಒತ್ತಬೇಕಾಗುತ್ತೆ. ಸಬ್ಮಿಟ್ ಅನ್ನ ಒತ್ತಿದ ನಂತರ
ನಿಮಗೆ ಮತ್ತೊಂದು OTP ಬರುತ್ತೆ ಅಂತಂದ್ರೆ ಇದು ಯಾವ ರೀತಿ OTP ಅಂತಂದ್ರೆ ಆಧಾರ್ನ ಒಂದು ಪ್ರಾಧಿಕಾರನೇ ಇರುತ್ತೋ ಅಲ್ಲಿಂದ ನಿಮಗೆ ಈ ಒಂದು OTP ಬಂದಿರುತ್ತೆ. ಈ ಒಂದು OTPನೂ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು OTPನ ಎಂಟರ್ ಮಾಡಿದ ನಂತರ ನೀವು ರೈಟ್ ಟಿಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಆಧಾರ್ OTP ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವೆರಿಫೈ ಆಧಾರ್ OTP ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೊಂದು ನ್ಯೂ ಪೇಜ್ ಅಂತಂದ್ರೆ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಪೇಜ್ ಏನು ಓಪನ್ ಆಗಿರುತ್ತೋ ಆ ನ್ಯೂ ಪೇಜ್ ನಲ್ಲಿ ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್, ನಿಮ್ಮ ಸಬ್ ಡಿಸ್ಟಿಕ್ ಅಂತಂದ್ರೆ ನಿಮ್ಮ ತಾಲೂಕು, ನಿಮ್ಮ ಬ್ಲಾಕ್, ನಿಮ್ಮ ವಿಲೇಜು ಇವೆಲ್ಲಾನು ಕೂಡ ಕೇಳಿರುತ್ತೆ. ಇವುಗಳನ್ನ ನೀವು ಯಾವ ರೀತಿ ಇರುತ್ತೋ ನಿಮ್ಮ ಊರು ಆ ರೀತಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಬೇಕಾಗುತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ ನಂತರ ಪಕ್ಕದಲ್ಲಿ ಅಂತಂದ್ರೆ ಕೆಳಗೆ ಫಾರ್ಮರ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳಿರುತ್ತೆ. ಆ ಒಂದು ಫಾರ್ಮರ್ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಫಾರ್ಮರ್ ನೇಮು ಅಂತಂದ್ರೆ ಯಾರು ಅರ್ಜಿ ಹಾಕ್ತಿರ್ತಿದ್ದೋ ಆ ಒಂದು ರೈತರ ಹೆಸರು ಮತ್ತು ನೀವು ಆಧಾರ್ ನಂಬರ್ ಅನ್ನ ಹಾಕ್ತಾ ಇದ್ರೆ ಆಧಾರ್ ಐಡಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ID ಟೈಪ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಡ್ರಿ ಆಧಾರ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಸೆಲೆಕ್ಟ್ ಫಾರ್ಮರ್ ಟೈಪ್ ಅಂತ ಬರುತ್ತೆ. ನೀವು ಯಾವ ರೀತಿ ಸಣ್ಣ ಹಿಡುವಳಿದಾರರಿದ್ರು ಅಥವಾ ಜಾಸ್ತಿ ಹೊಲವನ್ನು ಹೊಂದಿರುವಂತ ಹಿಡುವಳಿದಾರರಿದ್ರು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೆಳಗಡೆ ಆಧಾರ್ ನಂಬರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಯಾರು ರೈತರಿರುತ್ತೋ ಅವರ ತಂದೆ ಅಥವಾ ತಾಯಿ ಹೆಸರನ್ನ ಫಾದರ್ ಆರ್ ಮದರ್ ನೇಮ್ ಅಂತ ಹೇಳಿ ಕೇಳಿತ್ತು ಅದನ್ನ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಪಿನ್ ಕೋಡ್ ಅನ್ನ ಮತ್ತು ನೀವು ಅಕಸ್ಮಾತ್ ಆಗಿ ಏನಾದ್ರು ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ ರೇಷನ್ ಕಾರ್ಡ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ ನ ಕೂಡ ಕೇಳಿರುತ್ತೆ. ಅದಾದ ನಂತರ ರೈತರ ಒಂದು ಡೇಟ್ ಆಫ್ ಬರ್ತ್ ಅನ್ನ ಕೇಳಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ಒಂದು ಆಪ್ಷನ್ ಕೇಳಿರುತ್ತೆ. ಆ ಆಪ್ಷನ್ ಏನಪ್ಪಾ ಅಂತಂದ್ರೆ ಅಕ್ಸೆಪ್ಟೆನ್ಸ್ ಆಫ್ PM ಕಿಸಾನ್ ಮಾನ್ಧನ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನ ನೀವೇನಾದ್ರೂ ಎಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು PM ಕಿಸಾನ್ ಮಾನ್ಧನ್ ಯೋಜನೆನ ನಾವು ಹೊಂತೀವಿ ಅಂತಂದ್ರೆ ಪಡ್ಕೊಂತೀವಿ ಅಂತೇಳಿ ಕ್ಲಿಕ್ ಮಾಡಿದಾಗೆ ಈ ಯೋಜನೆ ಏನಪ್ಪಾ ಅಂತಂದ್ರೆ ರೈತರಿಗೆ ಇದ್ರ ಮೂಲಕ ಕೂಡ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇರ್ತವೆ. ಬಟ್ ಆದ್ರೆ ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ ನೀವು ಇದನ್ನ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ಯೋಜನೆಯ ನಿಯಮದ ಪ್ರಕಾರ ನಿಮ್ಮ ಒಂದು PM ಕಿಸಾನ್ ಯೋಜನೆಯಲ್ಲಿ ಏನು ವರ್ಷಕ್ಕೆ 6,000 ರೂಪಾಯಿ ಬರುತ್ತೋ ಇದರಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಆಫ್ ದುಡ್ಡು ಕಟ್ ಆಗುತ್ತೆ. ಅಂತಂದ್ರೆ ಈ ಒಂದು ಮಾನ್ಧನ್ ಯೋಜನೆಗೆ ಅಂತೇಳಿ ಕಟ್ ಮಾಡ್ಕೊಂತಾರೆ. ಅಕಸ್ಮಾತ್ ಆಗಿ ನಿಮ್ಗೆ ಈ ಯೋಜನೆ ಬೇಡಪ್ಪ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಸೊ ನನ್ನ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲ ರೈತರು ಕೂಡ ನೋ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂತಾರೆ. ಯಾಕಂತ ಅಂತಂದ್ರೆ ಬರುವಂತ 6,000 ರೂಪಾಯಲ್ಲಿ ದುಡ್ಡು ಕಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಆಗಿ ನಿಮ್ಗೆ ಫೆಸಿಲಿಟಿಗಳು ಏನಾದ್ರು ಬೇಕು, ಈ ಯೋಜನೆ ಕೂಡ ಬೇಕಂತಂದ್ರೆ ಬೇಕಾದ್ರೂ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ನಿಮ್ಮ ಲ್ಯಾಂಡ್ ಜಾಯಿಂಟ್ ಲ್ಯಾಂಡ್ ಇದು ಅಂತಂದ್ರೆ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅಲ್ಲಿ ನಿಮ್ಮ ಲ್ಯಾಂಡ್ ಜಾಯಿಂಟ್ ಇದೀವಿ ಅಥವಾ ಸಿಂಗಲ್ ಅಂತಂದ್ರೆ ಕೆಲವೊಂದು ರೈತರು ಒಂದು ಭೂಮಿನ ಜಾಯಿಂಟ್ ಆಗಿ ಹೊಂದಿರ್ತಾರೆ. ಇಬ್ಬರ ಹೆಸರಿನಿಂದ ಜಾಯಿಂಟ್ ಆಗಿ ಯಾವ ರೀತಿ ನಾವು ಬ್ಯಾಂಕ್ ಅಕೌಂಟ್ ಇರುತ್ತೋ ಆ ರೀತಿ ಜಾಯಿಂಟ್ ಆಗಿ ಕೂಡ ತೋಟವನ್ನು ಹೊಂದಿರ್ತಾರೆ, ಹೊಲವನ್ನು ಹೊಂದಿರ್ತಾರೆ. ಸೊ ಹಿಂಗಾಗಿ ನಿಮ್ಮ ಒಂದು ಲ್ಯಾಂಡ್ ನೀವು ಹೊಂದಿರುವಂತಹ ಒಂದು ಲ್ಯಾಂಡ್ ಜಾಯಿಂಟ್ ಇದೆಯೋ ಅಥವಾ ನಿಮ್ಮ ಸಿಂಗಲ್ ನಿಮ್ಮ ಹೆಸರಿಗೆ ಮಾತ್ರ ಇದೆಯೋ ಅಂತ ಕೂಡ ಕೇಳುತ್ತೆ. ಸಿಂಗಲ್ ಇದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಾಯಿಂಟ್ ಇದ್ರೆ ಜಾಯಿಂಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ರಿ. ಅದ್ರ ಕೆಳಗಡೆ ಲ್ಯಾಂಡ್ ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ. ಅಂತಂದ್ರೆ ನೀವು ಎಷ್ಟು ಲ್ಯಾಂಡ್ ಅನ್ನು ಹೊಂದಿದಿರಿ, ಎಷ್ಟು ಎಕರೆ ಹೊಲಗಳು ನಿಮ್ಮ ಹೆಸರಲ್ಲಿ ಇದ್ದಾವೆ ಅಂತಂದ್ರೆ ಎಷ್ಟು ಉತ್ತಾರಗಳು ನಿಮ್ಮ ಹೆಸರಿಂದ ಇದಾವೆ ಅವುಗಳು ಬರ್ತವೆ ಫೆಚ್ ಆಗಿಬಿಟ್ಟು. ಅಕಸ್ಮಾತ್ ಆಗಿ ಈ ಒಂದು ಡೀಟೇಲ್ಸ್ ಗಳು ತಾವಾಗೆ ಸರ್ಚ್ ಹಾಕೊಂಡು ತಾವಾಗೆ ಫೆಚ್ ಆಗಿ ಬರದೇ ಇದ್ರೆ ನೀವು ನಿಮ್ಮ ಒಂದು ಸರ್ವೆ ನಂಬರ್, ಹಿಸ್ಸಾ ನಂಬರ್ ಇರುತ್ತೋ ಇವುಗಳನ್ನ ಸೆಲೆಕ್ಟ್ ಮಾಡಿ ನೀವು ಫೆಚ್ ಮಾಡ್ಕೊಬಹುದು. ಇದನ್ನ ಫೆಚ್ ಮಾಡ್ಕೊಂಡ ನಂತರ ನಿಮ್ಮ ಲ್ಯಾಂಡ್ ಯಾವ್ದಿರುತ್ತೋ ನಿಮ್ಮ ಹೆಸರಿಗೆ ಇರುವಂತ ಒಂದು ಲ್ಯಾಂಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಅನ್ನ ಮಾಡ್ಕೊಂಡ ನಂತರ ನಿಮಗೆ ಬರುವಂತದ್ದು ಏನಪ್ಪಾ ಅಂತಂದ್ರೆ ಒಂದು ಆಪ್ಷನ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಆಫ್ಟರ್ 2019 ಅಂತಂದ್ರೆ ನೀವು ನಿಮ್ಮ ಹೆಸರಿಗೆ ಒಂದು ಭೂಮಿ ಏನಿರುತ್ತೋ ಆ ಒಂದು ಭೂಮಿ 2019 ನಂತರ ಏನಾದ್ರು ನಿಮ್ಮ ಹೆಸರಿಗೆ ಬಂದಿದ್ಯಾ ಅಂತಂದ್ರೆ ನಿಮ್ಮ ಪೂರ್ವಜರು, ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜನ ಆಸ್ತಿಯಲ್ಲಿ ನಿಮ್ಮ ಅಜ್ಜನ ಹೆಸರಿನಲ್ಲಿ ಏನೋ ಒಂದು ಆಸ್ತಿ ಇರುತ್ತೋ ಆ ಒಂದು ಆಸ್ತಿ 2019 ನಂತರ ನಿಮ್ಮ ಹೆಸರಿಗೆ ಬಂದಿರೋದೇನಾದ್ರೂ ಆಗಿದ್ಯಾ ಈ ಭೂಮಿ ಅಂತೇಳಿ ಕೇಳ್ತಾರೆ. ಅಕಸ್ಮಾತ್ ಆಗಿ ನಿಮ್ಮ ಹಿರಿಯರು ಅಥವಾ ನಿಮ್ಮ ಪೂರ್ವಜರಿಂದ ಈ ಭೂಮಿಯನ್ನ ನೀವು 2019 ನಂತರ ನಿಮ್ಮ ಹೆಸರಿಗೆ ಪಡ್ಕೊಂಡಿದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಥವಾ ಇಲ್ಲೇ ಇದ್ರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಭೂಮಿ ಏನಾದ್ರು 2019 ನಂತರ ನಿಮ್ಮ ಹೆಸರಿಗೆ ಬಂದಿದ್ರೆ ಅಲ್ಲಿ 2019 ನಂತರ ನಿಮ್ಮ ಹೆಸರಿಗೆ ಯಾಕೆ ಬಂದಿದೆ ಅಂತ ಕೇಳ್ತಾರೆ. ಮತ್ತು ಯಾವ ಡೇಟ್ಗೆ ಈ ಒಂದು ಭೂಮಿ ನಿಮ್ಮ ಹೆಸರಿಗೆ ಬಂತು ಅಂತ ಹೇಳಿ ಕೇಳ್ತಾರೆ. ಸೊ ಈ ಒಂದು ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನು ಕೂಡ ನೀವು ಹಾಕ್ಬೇಕಾಗತ್ತೆ. ಅಕಸ್ಮಾತ್ ಆಗಿ ನಿಮಗೆ 2019 ಮುಂಚೆನೆ ನಿಮ್ಮ ಹೆಸರಿಗೆ ಇದ್ರೆ ನೀವು ಅದನ್ನ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗ್ಬೋದು. ಮುಂದೆ ಹೋದ ನಂತರ ನೀವು ಈ ಒಂದು ಲ್ಯಾಂಡ್ ಅನ್ನು ನೀವು ನಿಮ್ಗೆ ಇರೋದನ್ನ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದು ಕೆಲವೊಬ್ರು ಒಬ್ಬರ ಹೆಸರಿಂದ 2 ಅಥವಾ 3 ಉತ್ತಾರಗಳನ್ನು ಕೂಡ ಹೊಂದಿರ್ತಾರೆ. ಅಂತವ್ರು ನೀವು ಮತ್ತೆ ಆಡ್ ಲ್ಯಾಂಡ್ ಅಂತ ಹೇಳಿ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಮ ಭೂಮಿಯನ್ನ ನೀವು ಹಿಸ್ಸಾ ನಂಬರ್ ಅಥವಾ ಸರ್ವೆ ನಂಬರ್ ನ ಎಂಟರ್ ಮಾಡೋದ್ರ ಮುಖಾಂತರ ನಿಮ್ಮ ಹೆಸರಿಗೆ ಎಷ್ಟು ಭೂಮಿ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಅಥವಾ ನಿಮ್ಮ ಹೆಸರಿಗೆ ಒಂದೇ ಭೂಮಿ ಅಂತಂದ್ರೆ ಒಂದೇ ಉತ್ತಾರ ಇದ್ರೆ ಅದನ್ನ ಮಾತ್ರ ಒಂದೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಕ್ಲೋಸ್ ಅಂತೇಳಿ ಕ್ಲಿಕ್ ಮಾಡ್ಬೇಕಾಗತ್ತೆ.
ಕ್ಲೋಸ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಕೊನೆಗೆ ಬರುವಂತ ಒಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಅಂತೇಳಿ. ಅಂತಂದ್ರೆ ನಿಮ್ಮ ಹೆಸರಿಗೆ ಏನು ಭೂಮಿ ಇರುತ್ತೋ ಆ ಭೂಮಿಯ ಒಂದು ಉತ್ತಾರ ಆಗಿರ್ಬೋದು, ನಿಮ್ಮ ಹೆಸರಿಗಿರುವಂತಹ ಒಂದು ಆಧಾರ್ ನಂಬರ್ ಆಗಿರ್ಬೋದು, ಇಲ್ಲಿವರೆಗೆ ನೀವು ಯಾವ ಯಾವ ಡೀಟೇಲ್ಸ್ ಗಳನ್ನ ಕೊಟ್ಟಿರ್ತೀರೋ ಅಂತಂದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಅನ್ನು ಕೂಡ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಹೆಸರಿಗಿರುವಂತಹ ಒಂದು ಉತ್ತಾರ ಆಗಿರ್ಬೋದು, ಇವೆಲ್ಲವನ್ನ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಂತಂದ್ರೆ ನೀವು ಇದನ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು PDF ಅನ್ನಾಗಿ ಮಾಡಬೇಕಾಗುತ್ತೆ. ಆ ಒಂದು PDF 200 KB ಗಿಂತ ಕಡಿಮೆ ಸೈಜ್ ನಲ್ಲಿರುವಂತಹ ಒಂದು PDF ಅನ್ನು ಮಾಡ್ಕೊಂಡ್ಬಿಟ್ಟು ನೀವು ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಒಂದು ಅರ್ಜಿ ಕೊನೆಯ ಹಂತಕ್ಕೆ ಬಂದಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಕೊನೆಗೆ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಕೊನೆಗೆ ನೀವು ಸೇವ್ ಅಂತೇಳಿ ಆಪ್ಷನ್ ಅನ್ನ ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿಗೆ ನಿಮ್ಗೆ ಅರ್ಜಿಯನ್ನ ಹಾಕ್ತಿರೋ ಆ ಒಂದು ಅರ್ಜಿ ಕೊನೆಗೊಳ್ಳುತ್ತೆ. ಇನ್ನ ಪೂರ್ತಿ ಬ್ಯಾಕ್ ಬಂದ್ಬಿಡಿ. ಪೂರ್ತಿ ಬ್ಯಾಕ್ ಬಂದ ನಂತರ ನೀವೊಂದು ಅಪ್ಲಿಕೇಶನ್ ಏನು ಇವಾಗ ಹಾಕಿದ್ರು ಈ ಒಂದು ಅಪ್ಲಿಕೇಶನ್ ಒಂದು ಸ್ಟೇಟಸ್ ಅಂತಂದ್ರೆ ನೀವು ಈ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ದುಡ್ಡು ಬರಬೇಕಾದ್ರೆ ಇನ್ನು ಮುಂದೆ ಕೆಲವೊಂದಿಷ್ಟು ಪ್ರೊಸೆಸ್ ಇರುತ್ತೆ. ಅಂತಂದ್ರೆ ನೀವು ಹಾಕಿರುವಂತ ಈ ಒಂದು ಅರ್ಜಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಪ್ರೂವ್ ಆಗಬೇಕಾಗುತ್ತೆ. ನಿಮ್ಮ ಒಂದು ಹಾಕಿರುವಂತ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅವರು ಚೆಕ್ ಮಾಡಿಬಿಟ್ಟು ಅದನ್ನ ಅಪ್ರೂವ್ ಕೊಡ್ತಾರೆ. ನಿಮ್ಮ ಒಂದು ಅರ್ಜಿ ಅಪ್ರೂವ್ ಆದ ನಂತರ ಮುಂದಿನ ಕಂತಿನ ಅಮೌಂಟ್ ಏನಿರುತ್ತೋ ಅದು ನಿಮಗೆ ಆಸ್ ಯೂಶುವಲ್ ಆಗಿ ನಿಮ್ಮ ಒಂದು ಪಾಸ್ಬುಕ್ ಅಂತಂದ್ರೆ ನಿಮ್ಮ ಒಂದು ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಪ್ರೊಸೆಸ್ ಆಗಿರುತ್ತೆ. ಮತ್ತೆ ನೀವು ಒಂದು ಏನು ಅರ್ಜಿಯನ್ನು ಹಾಕಿದಿರೋ ಈ ಒಂದು ಅಪ್ಲಿಕೇಶನ್ ಹಾಕಿರುವಂತದ್ದು ಇದರ ಸ್ಟೇಟಸ್ ಯಾವಾಗ ಅಪ್ರೂವ್ ಆಗುತ್ತೆ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಇದನ್ನ ನೀವು ಪಡ್ಕೊಳ್ಳೋದ್ರ ಸಲುವಾಗಿ ನೀವೇನ್ ಮಾಡ್ಬೇಕಾಗತ್ತೆಪ್ಪ ಅಂತಂದ್ರೆ ನೀವು ಮತ್ತೊಮ್ಮೆ ಆ ಒಂದು ವೆಬ್ಸೈಟ್ ಏನು ಹೋಗ್ತಿರೋ ಗೂಗಲ್ ನಲ್ಲಿ PM ಕಿಸಾನ್ ಅಂತೇಳಿ ಸರ್ಚ್ ಮಾಡ್ಕೊಂಡ್ಬಿಟ್ಟು ಮೊದಲೇ ವೆಬ್ಸೈಟ್ ಏನು ಹೋಗ್ತಿರೋ ಅಲ್ಲಿ ಹೋದ ನಂತರ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ. ಏನಂತಂದ್ರೆ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟರ್ಡ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ಷನ್ ಏನಿರುತ್ತೋ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇವಾಗ ಏನು ಅರ್ಜಿ ಹಾಕಿದ್ರು ನಿಮ್ಮ ಹೆಸರಿಗೆ PM ಕಿಸಾನ್ ಸಲುವಾಗಿ ಸೊ ನಿಮ್ಮ ಒಂದು ಆ ಒಂದು ಆಧಾರ್ ನಂಬರ್ ನ ಇಲ್ಲಿ ಕೂಡ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿಬಿಟ್ಟು ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಕ್ಯಾಪ್ಚರ್ ನ ಎಂಟರ್ ಮಾಡಿಬಿಟ್ಟು ಸರ್ಚ್ ಅಂತೇಳಿ ಕೊಟ್ಬಿಟ್ರೆ ಆಗ ತಾನೇ ನೀವೇನು ಅಪ್ಲಿಕೇಶನ್ ಅನ್ನು ಹಾಕಿದ್ರು ಆ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಒಂದು ಲ್ಯಾಂಡ್ ಡೀಟೇಲ್ಸ್, ನಿಮ್ಮ ಹೆಸರು ಎಲ್ಲ ಕೂಡ ಅಲ್ಲಿ ತೋರಿಸುತ್ತೆ. ಅದನ್ನ ತೋರಿಸಿದ ನಂತರ ನೀವು ಅಲ್ಲಿ ಕೆಳಗಡೆ ನೋಡಬಹುದು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ಒಮ್ಮೆ ನಿಮ್ಮ ಅರ್ಜಿ ಅಪ್ರೂವ್ ಆಯ್ತು ಅಂತಂದ್ರೆ ಅದಾದ ನಂತರ ಪ್ರತಿ ವರ್ಷ ಅಂತಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಏನು ಕಂತು ನಲ್ಲಿ PM ಕಿಸಾನ್ ಯೋಜನೆ ದುಡ್ಡನ್ನ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಆಸ್ ಯೂಶುವಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಇವತ್ತು PM ಕಿಸಾನ್ ಯೋಜನೆಗೆ ಯಾವ ರೀತಿ ನಮ್ಮ ಕರ್ನಾಟಕದ ರೈತರು ಅರ್ಜಿಯನ್ನ ಹಾಕಿ PM ಕಿಸಾನ್ ಯೋಜನೆ ಮುಖಾಂತರ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಪಡ್ಕೋಬಹುದು ಅನ್ನೋದ್ರ ಕುರಿತಾಗಿ ಈ ಒಂದು ವಿಡಿಯೋ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಯೂಸ್ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾಗಿರುವಂತಹ ಫಾರ್ಮರ್ಗೆ ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಯೂಸ್ ಆಗುವಂತ ಕೆಲವೊಂದಿಷ್ಟು ವಿಡಿಯೋಗಳನ್ನ ಈ ಚಾನಲ್ ಅಲ್ಲಿ ತರ್ತಾ ಇರ್ತೇನೆ. ಸೊ ಅದರ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಜೈ ಹಿಂದ್, ಜೈ ಭಾರತ್.